ಮುಕ್ಕೋಟಿ ದೇವರ ಪ್ರತಿರೂಪವಾದ ಕಾಮಧೇನು ಗೋಮಾತೆಯನ್ನ ಮನೆಯೊಳಗೆ ಕರೆತಂದು ಭಕ್ತಿಯಿಂದ ಪೂಜಿಸಿ ಗೃಹ ಪ್ರವೇಶಕ್ಕೆ ನಾಂದಿ ಹಾಡಿದ್ರು. ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನ ಪೂರ್ತಿಗೊಳಿಸಿ ತಮ್ಮ ಭಕ್ತಿ ಸಮರ್ಪಿಸಿದ್ರು. ಇವತ್ತು ನಾನು ನಮ್ಮ ಎಲ್ಲ ಪಾಪುಲ್ ಹುಡುಗರಿಗೆ ಹೇಳಿದ್ದೆ, ಒಬ್ಬರು ಮಹಾಲಕ್ಷ್ಮಿ ಕೂಡ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಅಂತ, ವಿಶೇಷ ಅತಿಥಿಯಾಗಿ. ಈಗ ಈ ಪೂಜೆಗೆ ಅವರಿಲ್ಲ ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಸಂಪೂರ್ಣ ಆಗಕ್ ಸಾಧ್ಯ ಇಲ್ಲ ನೋಡಿ. ಹಾಗಾಗಿ ಈಗ ವರಮಹಾಲಕ್ಷ್ಮಿ ಪ್ರಯುಕ್ತ ಈ ಒಂದು ವಾಡಿ ಮನೆಯ ಗೃಹ ಪ್ರವೇಶ ಆಗಿರೋದ್ರಿಂದ ನಾವು ನಮ್ಮ ಮನೆಯ ಮಹಾಲಕ್ಷ್ಮಿನ ಕರೀತಾ ಇದೀವ್ರಿ. ಆ ನಮ್ಮ ಮಹಾಲಕ್ಷ್ಮಿನ ಬರ್ಮಾಡ್ಕೊಂಡ್ ಬರ್ರಿ. ಅಲ್ಲಿ ಬರ್ತಿರೋದು ಯಾರು ನೋಡಿ, ನಮ್ಮೆಲ್ಲರ ಪ್ರೀತಿಯ ಸಾರಮ್ಮ, ನಮ್ಮ ಐಹೊಳೆಯ ವಾಡಿ ಮನೆಗೆ ಸ್ವಾಗತ ಸುಸ್ವಾಗತ. ತಾರಮ್ಮ ಅವರ ಸರಳತೆ, ಸಂಸ್ಕೃತಿಯ ಆಚರಣೆ ಕಂಡು ಬೆರಗಾದ್ರು ಸಿಟಿ ಹುಡುಗಿಯರು. ತಾರಮ್ಮ ಲಿಟ್ರಲಿ ಅವ್ರು ಹೆಂಗ್ ಕಾಣಿಸ್ತಿದ್ರು ಅಂದ್ರೆ ಆ ಲಕ್ಷ್ಮೀ ಪೂಜೆ ದಿನ ನಿಜವಾಗ್ಲೂ ಲಕ್ಷ್ಮಿನೇ ಬಂದಂಗ ಅನ್ಸ್ತಿತ್ತು ನಮ್ಗೆ. ಬರ್ಲಿ ಚಪ್ಪಳೆ ಬರ್ಲಿ. ತಾರಕ, ಇದು ನಮ್ಮ ಐಹೊಳೆಯ ಈ ನಮ್ಮ ಹಳ್ಳಿ ಪವರ್ ನ ವಾಡಿ ಮನೆ. ಇದನ್ನ ಜಗ್ಲಿ ನೋಡ್ತಿದ್ರೆ ಶಿರಡಿ ಸಾಯಿಬಾಬಾ ನೆನಪ. ಓ ಕರೆಕ್ಟ್. ಇವತ್ತು ನಮ್ಮ ಜಿ ಕುಟುಂಬಕ್ಕೆ ಇಷ್ಟು ಜನ ಲಕ್ಷ್ಮೀರು ಸೇರ್ಕೊಂಡಿದ್ದೀರಿ. ಮತ್ ನಾವು ಲಕ್ಷ್ಮೀರೆಲ್ಲ ಸೇರಿ ಮಹಾಲಕ್ಷ್ಮಿಯ ಪೂಜೆ ಮಾಡೋಣ. ಹಳ್ಳಿ ಪವರು ನೋಡಮ್ಮೋ, ರಗಡು ಮಜಾ ಈಗ ಬರೋದೈತಿ ನೋಡ.